ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಅಪಘಾತವಾದ ಸ್ಥಳದಿಂದ ಅಂದರೆ ಮೆಘಾನಿ ನಗರದಿಂದ ಕೇವಲ 2-3 ಕಿಲೋಮೀಟರ್ ಅಂತರದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಇದೆ. ಈ ಸದ್ಯಕ್ಕೆ ನಿಮಗೆ ನಾವು ಯಾವ ಆಸ್ಪತ್ರೆ ಹಾಗೂ ಅದರ ಪಕ್ಕದಲ್ಲೇ ಇರುವಂಥ BJ ಆಸ್ಪತ್ರೆಯನ್ನು ತೋರಿಸ್ತಾ ಇದ್ದೇವೆ. ಮೊದಲನೇದಾಗಿ UN ಮೆಹ್ತಾ ಆಸ್ಪತ್ರೆ, ಅದರ ಪಕ್ಕದಲ್ಲೇ ಇರುವಂಥ BJ ಆಸ್ಪತ್ರೆ. ಈ ಎರಡೂ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಅಂದರೆ MBBS ಓದ್ತಿರುವಂಥ ಒಂದಿಷ್ಟು ಪ್ರಾಕ್ಟೀಸಿಂಗ್ ಡಾಕ್ಟರ್ಗಳೇನಿದ್ದಾರೆ ಅವರು ಒಂದು ವಿಮಾನ ಅಪಘಾತವಾದಂಥ ಹಾಸ್ಟೆಲ್ನಲ್ಲಿ ತಂಗಿದ್ರು. ನಿನ್ನೆ ಮಧ್ಯಾಹ್ನ ಸುಮಾರು ಯಾವಾಗ ಈ ಒಂದು ಅಪಘಾತ ಸಂಭವಿಸುತ್ತೆ, ವಿಮಾನ ಕುಸಿಯುತ್ತೆ, ಆ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಎರಡೂ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದಂಥ MBBS ವಿದ್ಯಾರ್ಥಿಗಳೇ ಅಲ್ಲಿ ತಂಗಿದ್ರು ಅನ್ನೋದು ಮಾಹಿತಿ ಲಭಿಸಿರುವಂಥದ್ದು. ಈ ಸದ್ಯದ ಮಟ್ಟಿಗೆ UN ಮೆಹ್ತಾ ಆಸ್ಪತ್ರೆಯ ಪಕ್ಕದಲ್ಲಿರುವಂಥ ಆಸ್ಪತ್ರೆ ಅಂದರೆ BJ ಆಸ್ಪತ್ರೆಯಲ್ಲಿ ಮೃತದೇಹಗಳನ್ನು ಇರಿಸಲಾಗಿರುವಂಥದ್ದು. ಸುಮಾರು 242 ಮೃತದೇಹಗಳ ಪೈಕಿ ಒಬ್ಬರನ್ನ ಮಾತ್ರ ಈಗ ಬದುಕುಳಿಯೋದಕ್ಕೆ ಸಾಧ್ಯವಾಗಿರುವಂಥದ್ದು. ಇನ್ನು ಉಳಿದ ಅಷ್ಟೂ ಜನರ ಮೃತದೇಹವನ್ನು ಈ ಸದ್ಯದ ಮಟ್ಟಿಗೆ BJ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ ಅನ್ನೋದು ಮಾಹಿತಿ ಲಭಿಸಿರುವಂಥದ್ದು. ಇಲ್ಲಿಯವರೆಗೂ ಇಲ್ಲಿರುವಂಥ ಸ್ಥಳೀಯ ಶಾಸಕರಾಗಿರ್ಬೋದು, ಈ ಒಂದು ಉಸ್ತುವಾರಿಯನ್ನು ವಹಿಸಿರುವಂಥ ಸಚಿವರಾಗಿರ್ಬೋದು, ಅನೇಕ ರಾಜಕೀಯ ಮುಖಂಡರಾಗಿರ್ಬೋದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಆಸ್ಪತ್ರೆಯ ಸುತ್ತಮುತ್ತ ಸರ್ಪಗಾವಲನ್ನು ಹಾಕಿರುವಂಥದ್ದು. ಕುಟುಂಬಸ್ಥರಿಗೆ DNA ಮಾದರಿಯನ್ನು ದಯಮಾಡಿ ತೆಗೆದುಕೊಂಡು ಬನ್ನಿ ಅಂತ ಕೋರಿರುವಂಥದ್ದು. ಸದ್ಯದ ಮಟ್ಟಿಗೆ ಯಾವ ಅಪ್ಡೇಟ್ ಕೂಡ ಇಲ್ಲಿಯವರೆಗೂ ಆಸ್ಪತ್ರೆಯಿಂದ ಅಧಿಕೃತವಾಗಿ ಬಂದಿಲ್ಲವಾದರೂ ಕೂಡ ಅಷ್ಟೂ ಜನ ಪೂರ್ಣವಾಗಿ ಕರಕಲಾಗಿದ್ದಾರೆ ಅನ್ನೊಂದು ಮಾಹಿತಿ ಲಭಿಸಿರುವಂಥದ್ದು. ನನಗಾಗಲೇ ಬೆಳಿಗ್ಗೆ ಹೇಳದಂತೆ ಒಬ್ಬ ವ್ಯಕ್ತಿಯ ಮೃತದೇಹವನ್ನು ಮುಟ್ಟೋದಕ್ಕೆ ಹೋದರೂ ಕೂಡ ಅದು ಕರ್ಪೂರದಂತೆ ಕರಗಿ ಹೋಗುವಷ್ಟು ಮಟ್ಟಿಗೆ ಹಾಳಾಗಿದೆ ಅಥವಾ ಸುಟ್ಟು ಹೋಗಿದೆ. ಈ ಕಾರಣದಿಂದ ಆ ಮೃತದೇಹಗಳನ್ನು ಹ್ಯಾಂಡಲ್ ಮಾಡೋದಕ್ಕೂ ಕಷ್ಟ ಆಗಿರೋದ್ರಿಂದ ಯಾರು, ಯಾವ ವ್ಯಕ್ತಿ, ಯಾವ ಸೀಟ್ನಲ್ಲಿ ಕೂತಿದ್ರು, ಪುರುಷರೋ ಮಹಿಳೆಯರೋ ಯಾವುದೂ ಕೂಡ ತಿಳಿಯದಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದು ಮಾಹಿತಿ ಮಾತ್ರ ಸದ್ಯಕ್ಕೆ ಸಿಕ್ಕಿದೆ. ಮುಂದಿನ ಭಾಗದಲ್ಲಿ ನಾವು ಆ ಆಸ್ಪತ್ರೆಯ ಒಳಗಿರುವ ಚಿತ್ರಣವನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ BV, ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಗುಜರಾತ್ನ ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಅಪಘಾತವಾದ ಸ್ಥಳದಿಂದ ಅಂದರೆ ಮೆಘಾನಿ ನಗರದಿಂದ ಕೇವಲ 2-3 ಕಿಲೋಮೀಟರ್ ಅಂತರದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಇದೆ. ಈ ಸದ್ಯಕ್ಕೆ ನಿಮಗೆ ನಾವು ಯಾವ ಆಸ್ಪತ್ರೆ ಹಾಗೂ ಅದರ ಪಕ್ಕದಲ್ಲೇ ಇರುವಂಥ BJ ಆಸ್ಪತ್ರೆಯನ್ನು ತೋರಿಸ್ತಾ ಇದ್ದೇವೆ. ಮೊದಲನೇದಾಗಿ UN ಮೆಹ್ತಾ ಆಸ್ಪತ್ರೆ, ಅದರ ಪಕ್ಕದಲ್ಲೇ ಇರುವಂಥ BJ ಆಸ್ಪತ್ರೆ. ಈ ಎರಡೂ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಅಂದರೆ MBBS ಓದ್ತಿರುವಂಥ ಒಂದಿಷ್ಟು ಪ್ರಾಕ್ಟೀಸಿಂಗ್ ಡಾಕ್ಟರ್ಗಳೇನಿದ್ದಾರೆ ಅವರು ಒಂದು ವಿಮಾನ ಅಪಘಾತವಾದಂಥ ಹಾಸ್ಟೆಲ್ನಲ್ಲಿ ತಂಗಿದ್ರು. ನಿನ್ನೆ ಮಧ್ಯಾಹ್ನ ಸುಮಾರು ಯಾವಾಗ ಈ ಒಂದು ಅಪಘಾತ ಸಂಭವಿಸುತ್ತೆ, ವಿಮಾನ ಕುಸಿಯುತ್ತೆ, ಆ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಎರಡೂ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದಂಥ MBBS ವಿದ್ಯಾರ್ಥಿಗಳೇ ಅಲ್ಲಿ ತಂಗಿದ್ರು ಅನ್ನೋದು ಮಾಹಿತಿ ಲಭಿಸಿರುವಂಥದ್ದು. ಈ ಸದ್ಯದ ಮಟ್ಟಿಗೆ UN ಮೆಹ್ತಾ ಆಸ್ಪತ್ರೆಯ ಪಕ್ಕದಲ್ಲಿರುವಂಥ ಆಸ್ಪತ್ರೆ ಅಂದರೆ BJ ಆಸ್ಪತ್ರೆಯಲ್ಲಿ ಮೃತದೇಹಗಳನ್ನು ಇರಿಸಲಾಗಿರುವಂಥದ್ದು. ಸುಮಾರು 242 ಮೃತದೇಹಗಳ ಪೈಕಿ ಒಬ್ಬರನ್ನ ಮಾತ್ರ ಈಗ ಬದುಕುಳಿಯೋದಕ್ಕೆ ಸಾಧ್ಯವಾಗಿರುವಂಥದ್ದು. ಇನ್ನು ಉಳಿದ ಅಷ್ಟೂ ಜನರ ಮೃತದೇಹವನ್ನು ಈ ಸದ್ಯದ ಮಟ್ಟಿಗೆ BJ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ ಅನ್ನೋದು ಮಾಹಿತಿ ಲಭಿಸಿರುವಂಥದ್ದು. ಇಲ್ಲಿಯವರೆಗೂ ಇಲ್ಲಿರುವಂಥ ಸ್ಥಳೀಯ ಶಾಸಕರಾಗಿರ್ಬೋದು, ಈ ಒಂದು ಉಸ್ತುವಾರಿಯನ್ನು ವಹಿಸಿರುವಂಥ ಸಚಿವರಾಗಿರ್ಬೋದು, ಅನೇಕ ರಾಜಕೀಯ ಮುಖಂಡರಾಗಿರ್ಬೋದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಆಸ್ಪತ್ರೆಯ ಸುತ್ತಮುತ್ತ ಸರ್ಪಗಾವಲನ್ನು ಹಾಕಿರುವಂಥದ್ದು. ಕುಟುಂಬಸ್ಥರಿಗೆ DNA ಮಾದರಿಯನ್ನು ದಯಮಾಡಿ ತೆಗೆದುಕೊಂಡು ಬನ್ನಿ ಅಂತ ಕೋರಿರುವಂಥದ್ದು. ಸದ್ಯದ ಮಟ್ಟಿಗೆ ಯಾವ ಅಪ್ಡೇಟ್ ಕೂಡ ಇಲ್ಲಿಯವರೆಗೂ ಆಸ್ಪತ್ರೆಯಿಂದ ಅಧಿಕೃತವಾಗಿ ಬಂದಿಲ್ಲವಾದರೂ ಕೂಡ ಅಷ್ಟೂ ಜನ ಪೂರ್ಣವಾಗಿ ಕರಕಲಾಗಿದ್ದಾರೆ ಅನ್ನೊಂದು ಮಾಹಿತಿ ಲಭಿಸಿರುವಂಥದ್ದು. ನನಗಾಗಲೇ ಬೆಳಿಗ್ಗೆ ಹೇಳದಂತೆ ಒಬ್ಬ ವ್ಯಕ್ತಿಯ ಮೃತದೇಹವನ್ನು ಮುಟ್ಟೋದಕ್ಕೆ ಹೋದರೂ ಕೂಡ ಅದು ಕರ್ಪೂರದಂತೆ ಕರಗಿ ಹೋಗುವಷ್ಟು ಮಟ್ಟಿಗೆ ಹಾಳಾಗಿದೆ ಅಥವಾ ಸುಟ್ಟು ಹೋಗಿದೆ. ಈ ಕಾರಣದಿಂದ ಆ ಮೃತದೇಹಗಳನ್ನು ಹ್ಯಾಂಡಲ್ ಮಾಡೋದಕ್ಕೂ ಕಷ್ಟ ಆಗಿರೋದ್ರಿಂದ ಯಾರು, ಯಾವ ವ್ಯಕ್ತಿ, ಯಾವ ಸೀಟ್ನಲ್ಲಿ ಕೂತಿದ್ರು,
ಪುರುಷರೋ ಮಹಿಳೆಯರೋ ಯಾವುದೂ ಕೂಡ ತಿಳಿಯದಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋ ಒಂದು ಮಾಹಿತಿ ಮಾತ್ರ ಸದ್ಯಕ್ಕೆ ಸಿಕ್ಕಿದೆ. ಮುಂದಿನ ಭಾಗದಲ್ಲಿ ನಾವು ಆ ಆಸ್ಪತ್ರೆಯ ಒಳಗಿರುವ ಚಿತ್ರಣವನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ, ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಗುಜರಾತ್ನ ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಅಪಘಾತವಾದ ಸ್ಥಳದಿಂದ ಅಂದರೆ ಮೆಘಾನಿ ನಗರದಿಂದ ಕೇವಲ 2 3 ಕಿಲೋಮೀಟರ್ ಅಂತರದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಇದೆ. ಈ ಸದ್ಯಕ್ಕೆ ನಿಮಗೆ ನಾವು ಯಾವ ಆಸ್ಪತ್ರೆ ಹಾಗೂ ಅದರ ಪಕ್ಕದಲ್ಲೇ ಇರುವಂಥ BJ ಆಸ್ಪತ್ರೆಯನ್ನು ತೋರಿಸ್ತಾ ಇದ್ದೇವೆ. ಮೊದಲನೇದಾಗಿ UN ಮೆಹ್ತಾ ಆಸ್ಪತ್ರೆ, ಅದರ ಪಕ್ಕದಲ್ಲೇ ಇರುವಂಥ BJ ಆಸ್ಪತ್ರೆ. ಈ ಎರಡೂ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಅಂದರೆ MBBS ಓದ್ತಿರುವಂಥ ಒಂದಿಷ್ಟು ಪ್ರಾಕ್ಟೀಸಿಂಗ್ ಡಾಕ್ಟರ್ಗಳೇನಿದ್ದಾರೆ ಅವರು ಒಂದು ವಿಮಾನ ಅಪಘಾತವಾದಂಥ ಹಾಸ್ಟೆಲ್ನಲ್ಲಿ ತಂಗಿದ್ರು. ನಿನ್ನೆ ಮಧ್ಯಾಹ್ನ ಸುಮಾರು ಯಾವಾಗ ಈ ಒಂದು ಅಪಘಾತ ಸಂಭವಿಸುತ್ತೆ, ವಿಮಾನ ಕುಸಿಯುತ್ತೆ, ಆ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಎರಡೂ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದಂಥ MBBS ವಿದ್ಯಾರ್ಥಿಗಳೇ ಅಲ್ಲಿ ತಂಗಿದ್ರು ಅನ್ನೋ ಒಂದು ಮಾಹಿತಿ ಲಭಿಸಿರುವಂಥದ್ದು. ಈ ಸದ್ಯದ ಮಟ್ಟಿಗೆ UN ಮೆಹ್ತಾ ಆಸ್ಪತ್ರೆಯ ಪಕ್ಕದಲ್ಲಿರುವಂಥ ಆಸ್ಪತ್ರೆ ಅಂದರೆ BJ ಆಸ್ಪತ್ರೆಯಲ್ಲಿ ಮೃತದೇಹಗಳನ್ನು ಇರಿಸಲಾಗಿರುವಂಥದ್ದು. ಸುಮಾರು 242 ಮೃತದೇಹಗಳ ಪೈಕಿ ಒಬ್ಬರನ್ನ ಮಾತ್ರ ಈಗ ಬದುಕುಳಿಯೋದಕ್ಕೆ ಸಾಧ್ಯವಾಗಿರುವಂಥದ್ದು. ಇನ್ನು ಉಳಿದ ಅಷ್ಟೂ ಜನರ ಮೃತದೇಹವನ್ನು ಈ ಸದ್ಯದ ಮಟ್ಟಿಗೆ BJ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಲಭಿಸಿರುವಂಥದ್ದು. ಇಲ್ಲಿಯವರೆಗೂ ಇಲ್ಲಿರುವಂಥ ಸ್ಥಳೀಯ ಶಾಸಕರಾಗಿರ್ಬೋದು, ಈ ಒಂದು ಉಸ್ತುವಾರಿಯನ್ನು ವಹಿಸಿರುವಂಥ ಸಚಿವರಾಗಿರ್ಬೋದು, ಅನೇಕ ರಾಜಕೀಯ ಮುಖಂಡರಾಗಿರ್ಬೋದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಆಸ್ಪತ್ರೆಯ ಸುತ್ತಮುತ್ತ ಸರ್ಪಗಾವಲನ್ನು ಹಾಕಿರುವಂಥದ್ದು. ಕುಟುಂಬಸ್ಥರಿಗೆ DNA ಮಾದರಿಯನ್ನು ದಯಮಾಡಿ ತೆಗೆದುಕೊಂಡು ಬನ್ನಿ ಅಂತ ಕೋರಿರುವಂಥದ್ದು. ಸದ್ಯದ ಮಟ್ಟಿಗೆ ಯಾವ ಅಪ್ಡೇಟ್ ಕೂಡ ಇಲ್ಲಿಯವರೆಗೂ ಆಸ್ಪತ್ರೆಯಿಂದ ಅಧಿಕೃತವಾಗಿ ಬಂದಿಲ್ಲವಾದರೂ ಕೂಡ ಅಷ್ಟೂ ಜನ ಪೂರ್ಣವಾಗಿ ಕರಕಲಾಗಿದ್ದಾರೆ ಅನ್ನೊಂದು ಮಾಹಿತಿ ಲಭಿಸಿರುವಂಥದ್ದು. ನನಗಾಗಲೇ ಬೆಳಿಗ್ಗೆ ಹೇಳದಂತೆ ಒಬ್ಬ ವ್ಯಕ್ತಿಯ ಮೃತದೇಹವನ್ನು ಮುಟ್ಟೋದಕ್ಕೆ ಹೋದರೂ ಕೂಡ ಅದು ಕರ್ಪೂರದಂತೆ ಕರಗಿ ಹೋಗುವಷ್ಟು ಮಟ್ಟಿಗೆ ಹಾಳಾಗಿದೆ ಅಥವಾ ಸುಟ್ಟು ಹೋಗಿದೆ. ಈ ಕಾರಣದಿಂದ ಆ ಮೃತದೇಹಗಳನ್ನು ಹ್ಯಾಂಡಲ್ ಮಾಡೋದಕ್ಕೂ ಕಷ್ಟ ಆಗಿರೋದ್ರಿಂದ ಯಾರು ಯಾವ ವ್ಯಕ್ತಿ ಯಾವ ಸೀಟ್ನಲ್ಲಿ ಕೂತಿದ್ರು, ಪುರುಷರೋ ಮಹಿಳೆಯರೋ ಯಾವುದೂ ಕೂಡ ತಿಳಿಯದಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋ ಒಂದು ಮಾಹಿತಿ ಮಾತ್ರ ಸದ್ಯಕ್ಕೆ ಸಿಕ್ಕಿದೆ. ಮುಂದಿನ ಭಾಗದಲ್ಲಿ ನಾವು ಆ ಆಸ್ಪತ್ರೆಯ ಒಳಗಿರುವ ಚಿತ್ರಣವನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ, ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಗುಜರಾತ್ನ ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಅಪಘಾತವಾದ ಸ್ಥಳದಿಂದ ಅಂದರೆ ಮೆಘಾನಿ ನಗರದಿಂದ ಕೇವಲ 2 3 ಕಿಲೋಮೀಟರ್ ಅಂತರದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಇದೆ. ಈ ಸದ್ಯಕ್ಕೆ ನಿಮಗೆ ನಾವು ಯಾವ ಆಸ್ಪತ್ರೆ ಹಾಗೂ ಅದರ ಪಕ್ಕದಲ್ಲೇ ಇರುವಂಥ BJ ಆಸ್ಪತ್ರೆಯನ್ನು ತೋರಿಸ್ತಾ ಇದ್ದೇವೆ. ಮೊದಲನೇದಾಗಿ UN ಮೆಹ್ತಾ ಆಸ್ಪತ್ರೆ, ಅದರ ಪಕ್ಕದಲ್ಲೇ ಇರುವಂಥ BJ ಆಸ್ಪತ್ರೆ. ಈ ಎರಡೂ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಅಂದರೆ MBBS ಓದ್ತಿರುವಂಥ ಒಂದಿಷ್ಟು ಪ್ರಾಕ್ಟೀಸಿಂಗ್ ಡಾಕ್ಟರ್ಗಳೇನಿದ್ದಾರೆ ಅವರು ಒಂದು ವಿಮಾನ ಅಪಘಾತವಾದಂಥ ಹಾಸ್ಟೆಲ್ನಲ್ಲಿ ತಂಗಿದ್ರು. ನಿನ್ನೆ ಮಧ್ಯಾಹ್ನ ಸುಮಾರು ಯಾವಾಗ ಈ ಒಂದು ಅಪಘಾತ ಸಂಭವಿಸುತ್ತೆ, ವಿಮಾನ ಕುಸಿಯುತ್ತೆ, ಆ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಎರಡೂ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದಂಥ MBBS ವಿದ್ಯಾರ್ಥಿಗಳೇ ಅಲ್ಲಿ ತಂಗಿದ್ರು ಅನ್ನೋ ಒಂದು ಮಾಹಿತಿ ಲಭಿಸಿರುವಂಥದ್ದು. ಈ ಸದ್ಯದ ಮಟ್ಟಿಗೆ UN ಮೆಹ್ತಾ ಆಸ್ಪತ್ರೆಯ ಪಕ್ಕದಲ್ಲಿರುವಂಥ ಆಸ್ಪತ್ರೆ ಅಂದರೆ BJ ಆಸ್ಪತ್ರೆಯಲ್ಲಿ ಮೃತದೇಹಗಳನ್ನು ಇರಿಸಲಾಗಿರುವಂಥದ್ದು. ಸುಮಾರು 242 ಮೃತದೇಹಗಳ ಪೈಕಿ ಒಬ್ಬರನ್ನ ಮಾತ್ರ ಈಗ ಬದುಕುಳಿಯೋದಕ್ಕೆ ಸಾಧ್ಯವಾಗಿರುವಂಥದ್ದು. ಇನ್ನು ಉಳಿದ ಅಷ್ಟೂ ಜನರ ಮೃತದೇಹವನ್ನು ಈ ಸದ್ಯದ ಮಟ್ಟಿಗೆ BJ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಲಭಿಸಿರುವಂಥದ್ದು. ಇಲ್ಲಿಯವರೆಗೂ ಇಲ್ಲಿರುವಂಥ ಸ್ಥಳೀಯ ಶಾಸಕರಾಗಿರ್ಬೋದು, ಈ ಒಂದು ಉಸ್ತುವಾರಿಯನ್ನು ವಹಿಸಿರುವಂಥ ಸಚಿವರಾಗಿರ್ಬೋದು, ಅನೇಕ ರಾಜಕೀಯ ಮುಖಂಡರಾಗಿರ್ಬೋದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಆಸ್ಪತ್ರೆಯ ಸುತ್ತಮುತ್ತ ಸರ್ಪಗಾವಲನ್ನು ಹಾಕಿರುವಂಥದ್ದು. ಕುಟುಂಬಸ್ಥರಿಗೆ DNA ಮಾದರಿಯನ್ನು ದಯಮಾಡಿ ತೆಗೆದುಕೊಂಡು ಬನ್ನಿ ಅಂತ ಕೋರಿರುವಂಥದ್ದು. ಸದ್ಯದ ಮಟ್ಟಿಗೆ ಯಾವ ಅಪ್ಡೇಟ್ ಕೂಡ ಇಲ್ಲಿಯವರೆಗೂ ಆಸ್ಪತ್ರೆಯಿಂದ ಅಧಿಕೃತವಾಗಿ ಬಂದಿಲ್ಲವಾದರೂ ಕೂಡ ಅಷ್ಟೂ ಜನ ಪೂರ್ಣವಾಗಿ ಕರಕಲಾಗಿದ್ದಾರೆ ಅನ್ನೊಂದು ಮಾಹಿತಿ ಲಭಿಸಿರುವಂಥದ್ದು. ನನಗಾಗಲೇ ಬೆಳಿಗ್ಗೆ ಹೇಳದಂತೆ ಒಬ್ಬ ವ್ಯಕ್ತಿಯ ಮೃತದೇಹವನ್ನು ಮುಟ್ಟೋದಕ್ಕೆ ಹೋದರೂ ಕೂಡ ಅದು ಕರ್ಪೂರದಂತೆ ಕರಗಿ ಹೋಗುವಷ್ಟು
ಮಟ್ಟಿಗೆ ಹಾಳಾಗಿದೆ ಅಥವಾ ಸುಟ್ಟು ಹೋಗಿದೆ. ಈ ಕಾರಣದಿಂದ ಆ ಮೃತದೇಹಗಳನ್ನು ಹ್ಯಾಂಡಲ್ ಮಾಡೋದಕ್ಕೂ ಕಷ್ಟ ಆಗಿರೋದ್ರಿಂದ ಯಾರು, ಯಾವ ವ್ಯಕ್ತಿ, ಯಾವ ಸೀಟ್ನಲ್ಲಿ ಕೂತಿದ್ರು, ಪುರುಷರೋ ಮಹಿಳೆಯರೋ ಯಾವುದೂ ಕೂಡ ತಿಳಿಯದಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋ ಒಂದು ಮಾಹಿತಿ ಮಾತ್ರ ಸದ್ಯಕ್ಕೆ ಸಿಕ್ಕಿದೆ. ಮುಂದಿನ ಭಾಗದಲ್ಲಿ ನಾವು ಆ ಆಸ್ಪತ್ರೆಯ ಒಳಗಿರುವ ಚಿತ್ರಣವನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ, ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಗುಜರಾತ್ನ ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ.